ನನಗೆ ಇಷ್ಟನೇ ದರ್ಶನ್. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಾದ್ರೂ ಇಷ್ಟನೇ, ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದುವೆ ಮಾಡ್ಕೋಕ್ಕೂ ರೆಡಿನೇ. ನಾನು ಅವನ ಹೆಂಡತಿ ಹಾಲಕ್ಕೂ ರೆಡಿ ಆಯ್ತಾ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಬಂದಿದ್ದು. ಅವನಿಗೆ ದರ್ಶನ್ ನನಗೆ ಇಷ್ಟನೇ, ಇಷ್ಟದಿಂತಾನೆ ನಾನು ಬಂದಿದ್ದು. ಎದಕ್ಕಂದ್ರೆ ಅದಕ್ಕೆ ರೆಡಿನೇ ನಾನು, ಅದಕ್ಕೆ ಬಂದಿದ್ದು. ಅಲ್ಲೂ ಕಾಯ್ತಾ ಇರೋದು, ಇಲ್ಲೂ ಬಂದಿರೋದು ಆಯ್ತಾ. ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೊಬರ್ತೀನಿ. ಒಳಗಡೆ ಉಳ್ಳಕ್ಕೆ ಅವಕಾಶ ಇತ್ತಂದ್ರೆ ನಾನು ತಂದು ಕೊಟ್ಟು ಹೋಗ್ತೀನಿ ಆಯ್ತಾ. ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊಬರ್ತೀನಿ. ಊಟಕ್ಕೆಲ್ಲ ತಗೊಬಂದು ಕೊಟ್ಟು ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು? ಏನ್ ಹೇಳಿ, ಇವಾಗ ಇರ್ಲಿಲ್ಲ, ಹಿಂದಿರ್ಲಿಲ್ಲ. ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬರೇ ಹೆಂಡತಿ. ಇವಾಗ ನಾನೇ ಇಷ್ಟ ಅವ್ರನ್ನ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ನನ್ಗಿಷ್ಟ. ಎಲ್ಲ ಏನೇನ್ ತಂದಿದ್ದಾರೆ ಈಗ ದರ್ಶನ್ ಅವ್ರು ಕೊಡೋಕೆ? ಯಾಕಂದ್ರೆ ರಕ್ತ ಅದು ಹೆಂಡತಿ ಮಕ್ಳಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಬಿಡೋಕೆ. ನಾನು ಅವ್ರ ಹೆಣ್ತಿನೇ ರೀ. ಡೋಪರ್ ಮುಂಡೆ, ಕಿತ್ತೋದ್ ಮುಂಡೆ, ಏಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು, ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು